In this picture you can observe the bending of sound wave around the corner of wall. This phenomena is called diffraction of sound wave. These are the diffraction patterns. At the middle we can observe the central maxima, which has high intensity. So in the last session we discussed about the interference of light, a Thomas Young's double slit experiment. So in this class we are going to discuss about a diffraction of light. So diffraction is a phenomena, the bending of light around the corners of an obstacle, that is the diffraction phenomena. So actually it was discovered by Italian physicist Francisco Maria Grimaldi anta ನಾವು ಕರೀತೀವಿ. ಫಸ್ಟ್ ಇದನ್ನ ಡಿಸ್ಕವರಿ ಮಾಡಿದವರು ಇಟಾಲಿಯನ್ ಫಿಸಿಸಿಸ್ಟ್, ಆನಂತರ ಸ್ಟಡಿ ಮಾಡಿದವರು ನ್ಯೂಟನ್ ಮತ್ತೆ ಹುಕ್ಸ್ ಅಂತ ನಾವು ಕರೀತೀವಿ. ಇದನ್ನ ಫಸ್ಟ್ ಟೈಮ್ ಎಕ್ಸ್ಪೆರಿಮೆಂಟಲಿ ಈ ವೇವ್ ಥಿಯರಿನ ಇಂಟ್ರೊಡ್ಯೂಸ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ನಮಗೆ ಡೈಫ್ರಾಕ್ಷನ್ ಫೆನಾಮಿನನ್ಸ್ ನ ತಿಳಿಸಿದವರು ಥಾಮಸ್ ಯಂಗ್ ಅಂತ ನಾವು ಕರೀತೀವಿ. ಥಾಮಸ್ ಯಂಗ್. So according to the ray theory of light, the light travels in a straight line, that is the rectilinear propagation of light. So let's consider a source. This is the source of light. Source of light. So idra mundugade ಒಂದು small opening ಅನ್ನು ನಾವು place ಮಾಡಿದ್ದೇವೆ. Suppose if you place a small opening in front of this source, according to the ray theory, the light would travel in this direction because light travels in a straight line. ಹಾಗಾದ್ರೆ ray theory ಪ್ರಕಾರ ಲೈಟ್ ಸ್ಟ್ರೇಟ್ ಹೋಗ್ತೈತಿ ಅಂತ ನಾವು ಕಲಿತೀವಿ. This is the rectilinear propagation of light. So on the basis of this rectilinear propagation of light, we are able to explain reflection and refraction phenomena. So if a light travels in a straight line, we are able to observe the bright portion on the screen from this A to A dash. So ray theory na ನಾವು ಕನ್ಸಿಡರ್ ಮಾಡಿದ್ರೆ ray theory ಪ್ರಕಾರ ಏನು ಹೇಳ್ತೈತಿ, ಬೆಳಕು ನೇರವಾಗಿ ಚಲಿಸ್ತೈತಿ ಅಂತ ಹೇಳ್ತೈತಿ. ಹಾಗಾದ್ರೆ ಬೆಳಕು ನೇರವಾಗಿ ಚಲಿಸಿದ್ರೆ ಈ ಒಂದು ಸೋರ್ಸ್ ಇದೆ, ಈ ಸೋರ್ಸ್ ಮುಂದ್ಗಡೆ ಒಂದು ಓಪನಿಂಗ್ ಅನ್ನ ಇಟ್ಟಿ ನಾನು, ಇದಕ್ಕೆ ಅಪರ್ಚರ್ ಕೂಡ ಅಂತ ನಾವು ಕರಿತೀವಿ. ಇಟ್ಸ್ ಅ ಸ್ಮಾಲ್ ಓಪನಿಂಗ್, ರೈಟ್. ಸೊ ಹಾಗಾದ್ರೆ ಈ ಓಪನಿಂಗ್ ನಿಂದ ಲೈಟ್ ಪಾಸ್ ಆದ್ರೆ ಈ ರೀತಿ ಪೋರ್ಷನ್ಸ್ ದಲ್ಲಿ ಲೈಟ್ ಸ್ಪ್ರೆಡ್ ಆಗಿ ಮುಂದ್ಗಡೆ ಸ್ಕ್ರೀನ್ ಮೇಲ್ಗಡೆ ನಮ್ಗೆ ಇಷ್ಟು ಪೋರ್ಷನ್ ಬೆಳಕು ಕಾಣಿಸ್ತೈತಿ, ಅಂದ್ರೆ ಅಷ್ಟು ಪೋರ್ಷನ್ ನಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತೈತಿ. ಬಟ್ ಇನ್ ಪ್ರಾಕ್ಟಿಕಲಿ ವಿ ಅಬ್ಸರ್ವ್ ದಾಟ್, ಪ್ರಾಕ್ಟಿಕಲಿ ಅಬ್ಸರ್ವ್ ಮಾಡಿದಾಗ ಈ ವಿಂಡೋ ಅಥವಾ ನಾವು ಡೋರ್ ಅನ್ನ ಓಪನ್ ಮಾಡಿದ್ರೆ ಬೆಳಕು ಸ್ಪ್ರೆಡ್ ಆಗ್ತೈತಿ ಎಲ್ಲ ಡೈರೆಕ್ಷನ್ಸ್. ಸೊ ಹಾಗಾದ್ರೆ ಹಿಯರ್ ವಾಟ್ ಹ್ಯಾಪನಿಂಗ್, ದ ಲೈಟ್ ಈಸ್ ಬೆಂಡಿಂಗ್ ಟುವರ್ಡ್ಸ್ ದಿ ಶಾಡೋ ಏರಿಯಾ ಆರ್ ಅರೌಂಡ್ ದಿ ಕಾರ್ನರ್ಸ್ ಆಫ್ ಆನ್ ಅಬ್ಸ್ಟಾಕಲ್ ಅಂತ ಹೇಳ್ತೀವಿ. ದೇರ್ಫೋರ್ ವಿ ಆರ್ ಅಬ್ಸರ್ವಿಂಗ್ ದಿಸ್ ಮಚ್ ಆಫ್ ಬ್ರೈಟ್ನೆಸ್ ಆನ್ ಸ್ಕ್ರೀನ್. ರೇ ಥಿಯರಿ ಪ್ರಕಾರ ನಮಗೆ ಇಷ್ಟ ಕಾಣಿಸ್ಬೇಕಾಗಿತ್ತು ಸ್ಕ್ರೀನು, ಬಟ್ ಪ್ರಾಕ್ಟಿಕಲಿ ನಾವು ಅಬ್ಸರ್ವ್ ಮಾಡಿದಾಗ ನಮಗೆ ಇಲ್ಲಿಂದ ಇಲ್ಲಿ ಮಟ್ಟ ಕಾಣಿಸ್ತಾ ಇದೆ. ಹಾಗಾಗಿ ಲೈಟ್ ಹತ್ರ ಇನ್ನೊಂದು ಪ್ರಾಪರ್ಟಿ ಇದೆ, ಯಾವುದು? ವೇವ್ ಪ್ರಾಪರ್ಟಿ. ಅದನ್ನು ಕ್ರಿಶ್ಚಿಯನ್ ಹೈಸೆನ್ಸ್ ಅವರು ಈ ವೇವ್ ಥಿಯರಿನ ಪ್ರಪೋಸ್ ಮಾಡಿ ಇವೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಲೈಟ್ ಹತ್ರ ವೇವ್ ನೇಚರ್ ಇರೋದ್ರಿಂದನೇ ಆಗ್ತಾವಂತ ಹೇಳ್ತಾರೆ. ಅದರ ಎಕ್ಸ್ಪೆರಿಮೆಂಟಲಿ ಥಾಮಸ್ ಯಂಗ್ ಅನ್ನೋರು ಏನ್ ಮಾಡ್ತಾರೆ, ನಮಗೆ ಈ ಫೆನಾಮಿನಾ ತಿಳಿಸ್ಕೊಡ್ತಾರೆ. ಇದಕ್ಕೆ ನಾವು ಡೈಫ್ರಾಕ್ಷನ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಡೈಫ್ರಾಕ್ಷನ್ ಈಸ್ ನಥಿಂಗ್ ಬಟ್ ವಾಟ್? ಇಟ್ ಈಸ್ ದಿ ಫೆನಾಮಿನಾ ಆರ್ ಬೆಂಡಿಂಗ್ ಆಫ್ ಲೈಟ್ ಅರೌಂಡ್ ದಿ ಕಾರ್ನರ್ಸ್ ಆಫ್ ಆನ್ ಅಬ್ಸ್ಟಾಕಲ್. ಅರೌಂಡ್ ದಿ ಕಾರ್ನರ್ಸ್ ಆಫ್ ಆನ್ ಅಬ್ಸ್ಟಾಕಲ್ ಈಸ್ ಕಾಲ್ಡ್ ವಾಟ್? ಡೈಫ್ರಾಕ್ಷನ್ ಅಂತ ನಾವು ಕರಿತೀವಿ. ಡೈಫ್ರಾಕ್ಷನ್ಸ್. ಸೊ ಹಾಗಾದ್ರೆ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಡೈಫ್ರಾಕ್ಷನ್ ಫೆನಾಮಿನಾ, we required a coherent sources which generates same frequency, same wavelength and constant phase difference or same phase difference. ಅದಕ್ಕೆ ನಾವು ಏನಂತ ಕರಿತೀವಿ? coherent sources ಅಂತ ನಾವು ಕರಿತೀವಿ. So ಹಾಗಾದ್ರೆ in diffractions we required
n number of coherent sources. So in interference, we required only 2 coherent sources and 2 slits. But in diffractions, we required n number of sources. Remember here. So in a diffractions, we required how many sources? N sources and single slit. The aperture of these slits comparable with the wavelength of the light. So ಹಾಗಾದ್ರೆ ಈ ಏನು ಇದೆಲ್ಲ ಇದಕ್ಕೆ ನಾವು ಅಪರ್ಚರ್ ಅಂತ ನಾವು ಹೇಳಿ ಕರೀತೀವಿ. ಅಪರ್ಚರ್ ಆಫ್ ದಟ್ ಸ್ಲಿಟ್. The aperture should be very small. A small opening ಇದೆಯಲ್ಲ, ಆ ಓಪನಿಂಗ್ ಬಹಳ ಸಣ್ಣದಿರಬೇಕು. ಎಷ್ಟು ಸಣ್ಣದಿರಬೇಕಂದ್ರೆ ಆ ವೇವ್ಲೆಂತ್ ರೇಂಜ್ ಇರಬೇಕು ಅಂತ ಹೇಳ್ತೀವಿ. ಕಂಪೇರಬಲ್ ಟು ದಿ ವೇವ್ಲೆಂತ್ ಆಫ್ ದಿ ಲೈಟ್ ವಿಚ್ ವಿ ಯೂಸ್. So these are the conditions for this diffraction phenomena. Diffraction phenomena ಆಗಬೇಕಂದ್ರೆ we required a monochromatic light. Right? Monochromatic light ಇದಕ್ಕೆ ನಾವು coherent source ಕೂಡ ಅಂತ ನಾವು ಹೇಳಿ ಕರಿತೀವಿ. Next, we required n number of coherent sources and one slit and the size of this slit is very small. Right? We compare the size of slit is approximately equal to wavelength of the light which we used ಅಂತ ನಾವು ಕರಿತೀವಿ. ಹಾಗಾದ್ರೆ ಅಷ್ಟು ಸ್ಮಾಲ್ ಓಪನಿಂಗ್ ದಲ್ಲಿ ನಾವು ಈ ತರ n ನಂಬರ್ ಆಫ್ ಸೋರ್ಸಸ್ ಅನ್ನು ಪ್ಲೇಸ್ ಮಾಡಿದ್ರೆ ಅಕಾರ್ಡಿಂಗ್ ಟು ದಿ ಹೈಸೆನ್ಸ್ ಪ್ರಿನ್ಸಿಪಲ್ ಎವ್ರಿ ಪಾಯಿಂಟ್ ಆನ್ ದಿ ಗಿವನ್ ವೇವ್ ಫ್ರಂಟ್. ಸೊ ದಿಸ್ ಇಸ್ ಅ ಸಿಂಗಲ್ ಸ್ಲಿಟ್. ಈ ಡೈಫ್ರಾಕ್ಷನ್ ಗೆ ನಾವು ಸಿಂಗಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಕೂಡ ಅಂತ ಕರಿತೀವಿ. ಇಂಟರ್ಫರೆನ್ಸ್ ಗೆ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಕೂಡ ಅಂತಾನೂ ಕರಿತೀವಿ. ದಿಸ್ ಒನ್ ಈಸ್ ಅ ಸಿಂಗಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್. This is the source. Due to this source, it produces a wavefront. Each point on this wavefront is act as the secondary source of light which generates a wavelets in all directions. The common tangent drawn in the forward directions gives the new wavefront. Right. So hagadre here in a single slit we have a n number of coherent sources. Due to the n number of waves, ಇದು ಒಂದು ವೇವ್ ಆಯಿತು. ಈ ಥರ ಒಂದು ವೇವ್ ಪ್ರೊಡ್ಯೂಸ್ ಮಾಡ್ತೈತಿ ಒಂದು ಸೋರ್ಸು. ನೆಕ್ಸ್ಟ್ ಇನ್ನೊಂದು ಸೋರ್ಸ್ ಇದೆ, ಇನ್ನೊಂದು ಸೋರ್ಸು ಅದರದೇ ಆದಂತಹ ವೇವ್ ಫ್ರಂಟ್ಸನ್ನು ಪ್ರೊಡ್ಯೂಸ್ ಮಾಡ್ತೈತಿ. ನೆಕ್ಸ್ಟ್ ಇನ್ನೊಂದು ಸೋರ್ಸು ಅದರ ವೇವ್ ಫ್ರಂಟನ್ನು ಪ್ರೊಡ್ಯೂಸ್ ಮಾಡ್ತೈತಿ. ಹೌ ಮೆನಿ ಸೋರ್ಸಸ್ ಆರ್ ದೇರ್ ಹಿಯರ್? n number of sources are there, right? So ಹಾಗಾದ್ರೆ these n number of sources generates a new wavefront. So here we can observe there is a superposition of n number of waves. So ಹಾಗಾದ್ರೆ due to this superposition there is a redistribution of energy. Redistribution of energy. Due to that redistribution of energy we get a bright dark fringes on the screen. So here in a diffraction patterns we observe a maximum bright spot at the middle of the screen. Middle ನಮಗೆ ದೊಡ್ಡ bright fringe ಬರ್ತೈತಿ. Alternately we get a bright fringes, but the intensity of these bright fringes go on decreases as we move away from the central maximum. So ಹಾಗಾದ್ರೆ diffraction patterns ದಲ್ಲಿ ಈ ಬ್ರೈಟ್ ಫ್ರಿಂಜಸ್ ವಿಡ್ತು ಮತ್ತು ಇಂಟೆನ್ಸಿಟಿ ಏನಾಕೊಂತ ಹೋಗ್ತೈತಿ, ಕಡಿಮೆ ಹಾಕುವಂತ ಹೋಗ್ತೈತಿ. ಸೊ ಇದನ್ನು ನಾವು ಗ್ರಾಫಿಕಲಿ ಯಾವ ರೀತಿ ಡ್ರಾ ಮಾಡ್ತೀವಿ ಅಂದ್ರೆ so this is the intensity graph of a diffraction pattern. Interference, the amplitude of all the fringes in intensity graph is remains same. Now interference pattern ನೋಡಿದ್ರೆ this is the amplitude. ಹಾಗಾದ್ರೆ ಸೆಕೆಂಡ್ ಬ್ರೈಟ್ ದ amplitude, ಥರ್ಡ್ ಬ್ರೈಟ್ ದ amplitude ಸೇಮ್ ಇರ್ತಿತ್ತು ಎಲ್ಲಿ ಇಂಟರ್ಫರೆನ್ಸ್ ದಲ್ಲಿ. ಬಟ್ ಡೈಫ್ರಾಕ್ಷನ್ಸ್ ದಲ್ಲಿ amplitude ಏನಾಕೊಂತ ಹೋಗ್ತೈತಿ, ಡಿಕ್ರೀಸ್ ಆಕೊಂತ ಹೋಗ್ತೈತಿ. ಇಂಟೆನ್ಸಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು amplitude ಸ್ಕ್ವೇರ್ ಆಫ್ ದಿ amplitude ಅಂತ ನಾವು ಕರಿತೀವಿ. ಸೊ ಹಾಗಾದ್ರೆ amplitude ಡಿಕ್ರೀಸ್ ಆಕೊಂತ ಹೋಯ್ತಂದ್ರೆ what happens to the intensity? Decreases. So in diffraction pattern this one is the central maxima. ಇದಕ್ಕೆ ನಾವು ಸೆಂಟ್ರಲ್ ಮ್ಯಾಕ್ಸಿಮಾ ಅಂತ ಕರಿತೀವಿ.
central maxima. Next this one is first maxima. Next this one is second. ಇದಕ್ಕೆ ನಾವು ಫಸ್ಟ್ ಮಿನಿಮಾ ಅಂತ ವರ್ಡ್ ಯೂಸ್ ಮಾಡ್ತೀವಿ. ಫಸ್ಟ್ ಮಿನಿಮಾ, ಸೆಕೆಂಡ್ ಮಿನಿಮಾ, ಥರ್ಡ್ ಮಿನಿಮಾ, ಬಿಕಾಸ್ ದ ಇಂಟೆನ್ಸಿಟಿ ಚೇಂಜಸ್. ಸೊ ಹಾಗಾದ್ರೆ ದ ಕಂಡೀಷನ್ಸ್ ಏನು, ಡೈಫ್ರಾಕ್ಷನ್ ಫೆನಾಮಿನಾ ಆಗಬೇಕಂದ್ರೆ ಸಿಂಗಲ್ ಸ್ಲಿಟ್ ಇರಬೇಕು, ಎನ್ ನಂಬರ್ ಆಫ್ ಸೋರ್ಸಸ್ ಇರಬೇಕು, ನೆಕ್ಸ್ಟ್ ಆ ಸ್ಲಿಟ್ ದ ಸೈಜ್ ವೇವ್ ಲೆಂತ್ ಜೊತೆ ಏನಿರಬೇಕು, ಕಂಪೇರಿಬಲ್ ಮಾಡಿದ್ರೆ ಆಲ್ಮೋಸ್ಟ್ ನಿಯರ್ ಇರಬೇಕು. ಆ ಥರ ನಾವು ಕಂಡೀಷನ್ಸ್ ಹಾಕಿ ನಾವು ಲೈಟ್ ಅನ್ನ ಪಾಸ್ ಮಾಡಿದ್ವಿ ಅಂದ್ರೆ we can observe a diffraction pattern. So in the beginning we showed, it means we observed that diffraction pattern on a screen. ಸೋರ್ಸ್ ಮತ್ತು ಸಿಂಗಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಮಾಡಿ ಕೂಡ ನಾವು ಏನು ಮಾಡಿದ್ವಿ, ಅಬ್ಸರ್ವ್ ಮಾಡಿದ್ವಿ. ಸೆಂಟ್ರಲ್ದಲ್ಲಿ ಬ್ರೈಟ್ ಫ್ರಿಂಜ್ ಬಂದಿತ್ತು, ನೆಕ್ಸ್ಟ್ ಆನಂತರ ಡಾರ್ಕ್ ಬ್ರೈಟ್ ಈ ತರ ಫ್ರಿಂಜಸ್ ನಾವು ಅಬ್ಸರ್ವ್ ಮಾಡಿದ್ವಿ. ಹಾಗಾದ್ರೆ ವಾಟ್ ಶುಡ್ ಬಿ ದಿ ಪಾತ್ ಡಿಫರೆನ್ಸ್? ಪಾತ್ ಡಿಫರೆನ್ಸ್ ನಾವು ಸ್ಟಡಿ ಮಾಡಿದ್ವಿ ಅಂದ್ರೆ ಇನ್ ಅ ಸಿಂಗಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ screen, let's consider a point P. It has a distance y from the central maximum. Because the phase difference or path difference between these n number of waves is 0 at this point. Therefore here we get what? A bright point. ಅದಕ್ಕೆ ನಾವೇನಂತ ಕರಿತೀವಿ, ಸೆಂಟ್ರಲ್ ಬ್ರೈಟ್ ಅಂತ ನಾವು ಕರಿತೀವಿ. ಸೊ ಹಾಗಾದ್ರೆ ಪಾತ್ ಡಿಫರೆನ್ಸ್ ನಾವು ನೋಡಿದ್ರೆ ಇನ್ ಕೇಸ್ ಆಫ್ ಡೈಫ್ರಾಕ್ಷನ್ ಪ್ಯಾಟರ್ನ್, ಪಾತ್ ಡಿಫರೆನ್ಸ್ ಹಿಂದೆ ಇದ್ರೆಲ್ಲ ಡೆರಿವೇಶನ್ಸ್ ಇದು ಇಲ್ಲ, ದಟ್ ಈಸ್ ಈಕ್ವಲ್ ಟು a into sin theta. Here this is the a aperture ಅಂತ ನಾವು ಕರಿತೀವಿ, aperture, and the angle is theta. The distance ಇಲ್ಲಿ ಕೂಡ ನಾವು ಕ್ಯಾಪಿಟಲ್ ಡಿ ನ ತಗೋತೀವಿ. So this is a small angle. For small angle the path difference, ಇದು ಒಂದು ಫಾರ್ಮುಲಾ path difference ಇದು. Next path difference ನ for a small angle we can write a into theta ಅಂತ ನಾವು ಕರಿತೀವಿ. Next ಇದೇ path difference ನ ನಾವು a into lambda divided by capital D ಕೂಡ ಅಂತ ನಾವು ಕರಿತೀವಿ. Lambda divided by capital D. These are the some expressions we should know. That is the path difference between the waves in case of what? Diffraction. For a dark point, for dark fringe, the conditions for path difference na ನಾವು a sin theta is equal to n lambda ಅಂತ ಬರಿಬಹುದು. ನೆಕ್ಸ್ಟ್ r a theta is equal to n lambda ಅಂತ ಬರಿಬಹುದು. r a y by capital D is equal to n lambda ಅಂತ ಬರಿಬಹುದು. Here a stands for aperture and D stands for distance between slit and screen. N is number of fringes and lambda is wavelength of the light waves, and y is the distance of a point P from the central maxima ಅಂತ ನಾವು ಕರೀತೀವಿ. So we have to remember these expressions. This is for dark fringe. With the help of this last expression, we can write yn is equal to n lambda into capital D divided by a. So this is the condition for minima ಅಂತ ನಾವು ಕರೀತೀವಿ. ಇದಕ್ಕೆ condition for minima, diffraction minima.
condition for diffraction mean diffraction where n is equal to 1, 2, 3. So the value of n here 1, 2, 3 and so on. This one is the condition for what? Diffraction. Next, for a bright fringe. For bright fringes, A sin theta is equal to 2n plus 1 lambda by 2. A sin theta is equal to 2n plus 1 lambda by 2. R A theta is equal to 2n plus 1 lambda by 2. R, that is A into y divided by capital D is equal to 2n plus 1 lambda by 2. So from these expressions we can write the condition for diffraction maxima. So y n is equal to, this is 2n plus 1 lambda capital D divided by 2a. This is the condition for diffraction maxima. Condition for diffraction maxima. Condition for diffraction maxima. So you have to remember these things: condition for diffraction minima, condition for diffraction maxima, and these formulas for a dark fringe and bright fringes. Dark fringe and bright fringes. So when we observe the intensity graph of this diffraction pattern, so intensity graph, and this is the central maxima. ಇದಕ್ಕೆ ನಾವೇನಂತ ಕರಿತೀವಿ? ಸೆಂಟ್ರಲ್ ಮ್ಯಾಕ್ಸಿಮಾ ಅಂತ ಕರಿತೀವಿ. Central maxima. The width of this central maxima is central maximum is equal to 2 lambda d divided by a. 2 lambda d divided by a. So you know this is the width of the central maximum.
around the corners of an obstacle is called what? Diffraction ಅಂತ ನಾವು ಹೇಳ್ತೀವಿ. So the diffraction pattern ಅನ್ನು ಬರಬೇಕಂದ್ರೆ we require coherent sources, coherent n number of sources. Due to superposition of these coherent waves, we get what? A bright dark fringes on the screen. This phenomena is called what? Diffraction of light. So ಈ CD ಮೇಲ್ಗಡೆ ಕಲರ್ಸ್ ಕಾಣಿಸ್ತಿದೆ. That is due to diffraction of light. That is due to diffraction of light. So this is you have to remember in diffraction phenomena. Next one is polarization of light. Polarization of light. Next study, polarization of light. Polarization of light. It is the phenomena polarization of light. It is the phenomena in which the vibrations of light wave. It is the phenomena in which the vibrations of light wave. It is the phenomena in which the vibrations of light wave are restricted to one plane, are restricted to one plane perpendicular to the direction of propagation. So in electromagnetic waves, we studied about the electromagnetic wave. So we have two field vectors in electromagnetic wave. One is time varying electric field and another one is time varying magnetic field. To see the object, we required a time varying electric field. So if you want to observe the things around you, you required a time varying electric field in electromagnetic waves. So ಹಾಗಾದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ದಲ್ಲಿ ನಮಗೆ ಎರಡು ಫೀಲ್ಡ್ ಇದಾವೆ. ಒಂದು ಎಲೆಕ್ಟ್ರಿಕ್ ಟೈಮ್ ವೇರಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಐತಿ ಮತ್ತು ಇನ್ನೊಂದು ಟೈಮ್ ವೇರಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಐತಿ. ಹಾಗಾದ್ರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಆಬ್ಜೆಕ್ಟ್ಸ್ ನಾವು ನೋಡ್ಬೇಕಂದ್ರೆ ನಮಗೆ ಯಾವ ಫೀಲ್ಡ್ ಬೇಕು? ಟೈಮ್ ವೇರಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಬೇಕು. ಸೊ ಹಾಗಾಗಿ ಈ ಪೊಲರೈಸೇಷನ್ ಆಫ್ ಲೈಟ್ ಅನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ we used only electric field vectors. That is time varying electric field vectors. This is the magnetic field. And this one is the direction of propagation of energy. Electromagnetic wave ಅಂತ ನಾವು ಕರೀತೀವಿ. ಸೊ ಹಾಗಾದ್ರೆ ಪೊಲರೈಸೇಷನ್ಸ್ ಅನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಯಾವ ವೆಕ್ಟರ್ಸ್ ಅನ್ನ, ಯಾಕಂದ್ರೆ ನಮ್ಗೆ ನೋಡಕ್ಕೆ ಯಾವುದು ಫೀಲ್ಡ್ ಬೇಕು? ಎಲೆಕ್ಟ್ರಿಕ್ ಫೀಲ್ಡ್ ಬೇಕು. ಹಾಗಾಗಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ಸ್ ಅಷ್ಟೇ ನಾವು ಏನು ಮಾಡ್ತೀವಿ? ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾದ್ರೆ ಲೆಟ್ಸ್ ಕನ್ಸಿಡರ್ unpolarized light. Unpolarized light is nothing but what? The vibrations of these time varying electric fields are in all directions in a given plane. So when one plane kottidre, so this point indicates the vibrations are in this direction. So andre horizontal vibrations ಐತಿ. Next ವರ್ಟಿಕಲ್ ವೈಬ್ರೇಷನ್ಸ್ ಐತಿ. ಈ ತರ ವೈಬ್ರೇಷನ್ಸ್ ಅನ್ನು ನಾವು ಈ ಅನ್ಪೋಲರೈಸ್ಡ್ ಲೈಟ್ ನಲ್ಲಿ ಅಬ್ಸರ್ವ್ ಮಾಡಬಹುದು. ಅನ್ಪೋಲರೈಸ್ಡ್ ಲೈಟ್, the dots are indicates the vibrations are in this directions along z axis and this is along y axis. ಸೊ ಹಾಗಾದ್ರೆ ಈಗ ಒಂದು ಪ್ಲೇನ್ ಕೊಟ್ರೆ ಆ ಪ್ಲೇನ್ ಮೇಲ್ಗಡೆ, ಪ್ಲೇನ್ ಶೀಟ್ ಮೇಲ್ಗಡೆ ವೈಬ್ರೇಷನ್ಸ್ ಈ ತರ
ಹಿಂಗೂ ವೈಬ್ರೇಷನ್ಸ್ ಇರ್ತೈತಿ, ಹಿಂಗೂ ವೈಬ್ರೇಷನ್ಸ್ ಇರ್ತೈತಿ, ನೆಕ್ಸ್ಟ್ ಹಿಂಗೂ ವೈಬ್ರೇಷನ್ಸ್ ಇರ್ತೈತಿ. So ಹಾಗಾದ್ರೆ the vibrations of these electric field lines or electric field vectors are normal to this or tangential to that given plane ಅಂತ ನಾವು ಕರೀತೀವಿ, ರೈಟ್? ಈ ತರ ವೈಬ್ರೇಷನ್ಸ್ ಇರ್ತಂದ್ರೆ ಇದಕ್ಕೆ ನಾವು ಅನ್ಪೋಲರೈಸ್ಡ್ ಲೈಟ್ ಅಂತ ಕರೀತೀವಿ. ಅನ್ಪೋಲರೈಸ್ಡ್ ಲೈಟ್, unpolarized light. So when we pass this unpolarized light through some materials, so ಹಾಗಾದ್ರೆ ಕೆಲವೊಂದಿಷ್ಟು ಮೆಟೀರಿಯಲ್ಸ್ ನಲ್ಲಿ ನಾವು ಈ ಅನ್ಪೋಲರೈಸ್ಡ್ ಲೈಟ್ ಅನ್ನ ಪಾಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ಸ್ ಕ್ಯಾಲ್ಸೈಟ್ ಅನ್ನೋ ಒಂದು ಮಟೀರಿಯಲ್ಸ್ ಇದೆ. ಆ ಮಟೀರಿಯಲ್ಸ್ ನಲ್ಲಿ ಮಾಲಿಕ್ಯುಲರ್ ಅರೇಂಜ್ಮೆಂಟ್ಸ್ ಹೆಂಗಿದೆ ಅಂದ್ರೆ ಈ ತರ ಮೊನೋಮಾಲಿಕ್ಯುಲರ್ ಲೇಯರ್ಸ್ ಅಟಮ್ಸ್ ಈ ತರ ಅರೇಂಜ್ ಆಗಿರ್ತೈತಿ. ದಿಸ್ ಇಸ್ ದ ಮಟೀರಿಯಲ್. ಸೊ ಹಾಗಾದ್ರೆ ಸಪೋಸ್ ದೀಸ್ ಆರ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ಸ್, ಪ್ರೈಮರಿ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ವೈಬ್ರೇಷನ್ಸ್ ಹಿಂಗೂ ಇದೆ, ವೈಬ್ರೇಷನ್ಸ್ ಹಿಂಗೂ ಇದೆ, ಮಾಲಿಕ್ಯುಲರ್ ಅರೇಂಜ್ಮೆಂಟ್ ಹಿಂಗಿದೆ. ಸೊ ಹಾಗಾದ್ರೆ ವೆನ್ ಐ ಪಾಸ್ ದೀಸ್ ಪರ್ಪೆಂಡಿಕ್ಯುಲರ್ ವೈಬ್ರೇಷನ್ಸ್ ಥ್ರೂ ದಿಸ್ ಮಟೀರಿಯಲ್, ಹಾಗಾದ್ರೆ ಈ ಮಟೀರಿಯಲ್ಸ್ ನಲ್ಲಿ ಈ ತರ ವೈಬ್ರೇಷನ್ಸ್ ನ, ದಿಸ್ ಒನ್ ಈಸ್ ದ ಅನ್ಪೋಲರೈಸ್ಡ್ ಲೈಟ್. ಸೊ ಇದರ ವೈಬ್ರೇಷನ್ಸ್ ಅನ್ನ ಇದ್ರ ಮುಖಾಂತರ ಪಾಸ್ ಮಾಡಿದ್ರೆ ದ ಹಾರಿಜಾಂಟಲ್ ವೈಬ್ರೇಷನ್ಸ್ ಆರ್ ಬ್ಲಾಕ್ಡ್ ಬೈ ದೀಸ್ ಮಾಲಿಕ್ಯೂಲ್ಸ್. ದೀಸ್ ಮಾಲಿಕ್ಯೂಲ್ಸ್ ಅಲೋಸ್ ಓನ್ಲಿ ವಾಟ್? ವರ್ಟಿಕಲ್ ವೈಬ್ರೇಷನ್ಸ್. ಸೊ ಹಾಗಾದ್ರೆ ಆಫ್ಟರ್ ಪಾಸಿಂಗ್ ಥ್ರೂ ಸಚ್ ಮಟೀರಿಯಲ್ಸ್, we get what? Only one direction vibrations. ಉಳಿದಿದ್ದ ಡೈರೆಕ್ಷನ್ಸ್ ಏನಾಗ್ಬಿಡ್ತೈತಿ, ಬ್ಲಾಕ್ ಆಗಿಬಿಡ್ತೈತಿ. ಫಾರ್ ಎಕ್ಸಾಂಪಲ್ ಈ ವಿಂಡೋದ ಬಾರ್ ರಾಡ್ ಇದಾವಲ್ಲ, ಈಗ ರಾಡ್ ಒಳಗಡೆನೆ ಏನಪ್ಪಾ ಅಂತ ಹೇಳಿದ್ರೆ ಈ ತರ ವೈಬ್ರೇಷನ್ಸ್ ನಾವು ಮಾಡಾಕತ್ತೀವಿ ಅಂದ್ರೆ ಇದು ರೋಡ್ ಇದೆ, ರೈಟ್? ಅನ್ಪೋಲರೈಸ್ಡ್ ಲೈಟ್ ಅನ್ನ ನಾನು ಈ ತರ ಮಾಲಿಕ್ಯುಲರ್ ಅರೇಂಜ್ಮೆಂಟ್ ಇರ್ತಕ್ಕಂಥ ಮಟೀರಿಯಲ್ಸ್ ಅಲ್ಲಿ ಪಾಸ್ ಮಾಡಿದ್ರೆ ಇಟ್ ಅಬ್ಸಾರ್ಬ್ಸ್ ದಿ horizontal vectors or horizontal vibrations. It allows only the vertical vibrations. So after passing through this material we get only one direction vibrations. So ಹಾಗಾದ್ರೆ ಕೆಲವೊಂದಿಷ್ಟು ಮಟೀರಿಯಲ್ಸ್ ಇದಾವೆ, ಆ ಮಟೀರಿಯಲ್ಸ್ ಒಳಗಡೆ ನಾವು ಲೈಟ್ ಅನ್ನು ಪಾಸ್ ಮಾಡಿದ್ವಿ ಅಂದ್ರೆ ಆ ಮಟೀರಿಯಲ್ಸ್ ನಮಗೆ ಒಂದೇ ಡೈರೆಕ್ಷನ್ಸ್ ದಲ್ಲಿ ವೈಬ್ರೇಷನ್ಸ್ ಅನ್ನ ಪಾಸ್ ಮಾಡಿ ಕಳಿಸ್ತವೆ. ಇಲ್ಲಿ ಡಾಟ್ ಬರೋದಿಲ್ಲ, ಓನ್ಲಿ ಒನ್ ಡೈರೆಕ್ಷನ್ ವೈಬ್ರೇಷನ್ಸ್ ವಿ ಗೆಟ್. ಸೊ ಹಾಗಾದ್ರೆ ದಿಸ್ ಫಿನಾಮಿನಾ ಆಫ್ ಗೆಟಿಂಗ್ ಓನ್ಲಿ ಒನ್ ಡೈರೆಕ್ಷನ್ ವೈಬ್ರೇಷನ್ಸ್ ಈಸ್ ಕಾಲ್ಡ್ ವಾಟ್? polarization of light, and the light which come out from that material is polarized light. Polarized light. So ಹಾಗಾದ್ರೆ ಇಲ್ಲಿ ಮಾಲಿಕ್ಯುಲರ್ ಅರೇಂಜ್ಮೆಂಟ್ಸ್ ಏನಿರ್ತೈತಲ್ಲ, ಈ ತರ ಮಾಲಿಕ್ಯುಲರ್ ಅರೇಂಜ್ಮೆಂಟ್ಸ್ ಇರ್ತೈತಿ. This is the arrangement of the molecules inside that material. ಆ materials ಗೆ ನಾವು polarizer ಅಂತ ನಾವು ಕರಿತೀವಿ. Polarizer. This is the polarizer. Example for calcite ಅಂತ ಕರಿತೀವಿ. Calcite materials, some minerals of polycarbonate materials. ಇವನ್ನ ನಾವು ಪೊಲರೈಸರ್ ಆಗಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಮಗೆ ಎಲ್ಲ ಪ್ಲೇನ್ಸ್ ಪ್ಲೇನದ ಎಲ್ಲ ಡೈರೆಕ್ಷನ್ಸಿಗೂ ವೈಬ್ರೇಷನ್ಸ್ ಇರ್ತೈತಿ. ಮಟೀರಿಯಲ್ದಲ್ಲಿ ಪಾಸ್ ಆದ ತಕ್ಷಣನೇ ಒಂದು ಡೈರೆಕ್ಷನ್ಸ್ದಲ್ಲಿ ವೈಬ್ರೇಷನ್ಸ್ ಇರ್ತೈತೆ ಅಷ್ಟೇ. ಹಾಗಾಗಿ ದ ಇಂಟೆನ್ಸಿಟಿ ಆಫ್ ಲೈಟ್, ವಾಟ್ ಹ್ಯಾಪನ್ಸ್ ಟು ದ ಇಂಟೆನ್ಸಿಟಿ ಆಫ್ ಲೈಟ್ ರೆಡ್ಯೂಸಸ್ ಆಫ್ಟರ್ ಪಾಸಿಂಗ್ ಥ್ರೂ ದಟ್ ಮಟೀರಿಯಲ್. ಆಲ್ರೆಡಿ ಐ ಹ್ಯಾವ್ ಗಿವನ್ ಒನ್ ಪೊಲರೈಸರ್ ವಿತ್ ಯು. You have one polarizer. When you observe a light through that polarizer, what happens? The intensity of light decreases. Already in kade glass kottide na elide. So hadre bariganiಂದ ನೋಡಿದಾಗ intensity ಜಾಸ್ತಿ ಇದೆ ಲೈಟ್ ಅದು. ಅದೇ ನಾನು ಈ ಗ್ಲಾಸ್ ಮುಖಾಂತರ ನಾನು ಅಬ್ಸರ್ವ್ ಮಾಡಿದ್ರೆ the intensity ಏನಾಗ್ತೈತಿ? Decreases. So ಹಾಗಾದ್ರೆ this one is
ಪೊಲರೈಸರ್. ಸೊ ಪೊಲರೈಸರ್ಸ್ ಅನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಈ ಕೂಲಿಂಗ್ ಗ್ಲಾಸ್ ನಲ್ಲಿ ಯೂಸ್ ಮಾಡ್ತೀವಿ, 3D ಪಿಕ್ಚರ್ಸ್ ನಲ್ಲಿ ಯೂಸ್ ಮಾಡ್ತೀವಿ, ವೆಹಿಕಲ್ಸ್ ವಿಂಡೋ ಗ್ಲಾಸಸ್ ಇರ್ತದಲ್ಲ ಅಲ್ಲಿ ಯೂಸ್ ಮಾಡ್ತೀವಿ. ಅಂದ್ರೆ ಅದ್ರ ಮುಖಾಂತರ ಲೈಟ್ ಬಂತಂದ್ರೆ ಇಂಟೆನ್ಸಿಟಿ ಏನ್ ಮಾಡ್ಕೊಡ್ತಿತ್ತು, ಅದು ಕಡಿಮೆ ಮಾಡ್ಕೊಡ್ತೈತಿ. ಸೊ ಹಾಗಾಗಿ ನಾವು ಸ್ಪೆಕ್ಸ್ ಅನ್ನ ನಾವು ತಗೋಬೇಕಂದ್ರೆ, ನಾರ್ಮಲ್ ಸ್ಪೆಕ್ಸ್ ಅನ್ನ ತಗೋಬೇಕಂದ್ರೆ ಆ ಮಟೀರಿಯಲ್ ಏನಾಗಿರ್ಬೇಕು, ಪೊಲರೈಸ್ಡ್ ಮಟೀರಿಯಲ್ ಆಗಿರ್ಬೇಕು. ನೆನಪಲ್ಲಿ ಸ್ಪೆಕ್ಸ್ ಏನ್ ತಗೋತೀವಲ್ಲ ನಾವು, ಚಸ್ಮಾ ತಗೋಬೇಕಾದ್ರೆ, ಶೋಕಿ ಚಸ್ಮಾ ಏನ್ ತಗೋಬೇಕಾದ್ರೆ ಕಂಡೀಷನ್ಸ್ ಏನಿರ್ಬೇಕು, ಅದು ಪೊಲರೈಸ್ಡ್ ಗ್ಲಾಸ್ ಆಗಿರ್ಬೇಕು. ಆ ತರ ಗ್ಲಾಸ್ ಅನ್ನ ನಾವು ಹಾಕೊಂಡ್ರೆ ಹೊರಗೆ ಬಿಸಿಲಿದ್ರು ಕೂಡ ನಮಗದ ರೆಡ್ಯೂಸ್ ಮಾಡಿ ಲೈಟ್ ಅನ್ನು ಕಳಿಸ್ತೈತಿ. ಕೂಲಿಂಗ್ ಗ್ಲಾಸ್ ಅಂತ ಕರಿತೀವಲ್ಲ, ರೈಟ್? ಓಕೆ. ಸೊ ದಿಸ್ ಒನ್ ಈಸ್ ದ ಪೊಲರೈಸ್ಡ್ ಲೈಟ್. So I want to study whether this light is polarized or not. ಸೊ ಹಾಗಾದ್ರೆ ಒಂದು ಮಟೀರಿಯಲ್ ನಾವು ಪಾಸ್ ಮಾಡಿಬಿಟ್ಟೇವೆ, ಹೊರಗಡೆ ಲೈಟ್ ಬಂದಿದೆ, ಬಂದಂತಹ ಲೈಟು ಪೊಲರೈಸ್ಡ್ ಆಗೇತೋ ಇಲ್ಲ ಅಂತ ನಾವು ಚೆಕ್ ಮಾಡ್ಬೇಕಂದ್ರೆ ವಿ ಯೂಸ್ಡ್ ಅನಲೈಸರ್. ವಿ ಪ್ಲೇಸ್ ಒನ್ ಮೋರ್ ಪೊಲರೈಸರ್ ಇನ್ ಫ್ರಂಟ್ ಆಫ್ ದಿಸ್ ಪೊಲರೈಸ್ಡ್ ಲೈಟ್. ಸೊ ಹಾಗಾದ್ರೆ ಇಲ್ಲಿ ಮತ್ತೊಂದು ಏನ್ ಮಾಡ್ತೀವಿ, ನಾವು ಇನ್ನೊಂದು ಪೊಲರೈಸರ್ ನ ಪ್ಲೇಸ್ ಮಾಡ್ತೀವಿ. ಈಗ ಅದರ ಹೆಸರನ್ನ ನಾವು ಅನಲೈಸರ್ ಅಂತ ನಾವು ಕರಿತೀವಿ. ಯಾಕಂದ್ರೆ ಈ ಮಟೀರಿಯಲ್ ಏನ್ ಮಾಡಕತ್ತೈತಿ, ಇದು ಪೊಲರೈಸ್ಡ್ ಲೈಟ್ ಆಗೈತೋ ಇಲ್ಲ ಅಂತ ಹೇಳಿ ಚೆಕ್ ಮಾಡಕ್ ಬರ್ತಾ ಇದೆ, ಅನಲೈಸ್ ಮಾಡಕ್ ಬರ್ತಾ ಇದೆ. ಹಾಗಾಗಿ ಇದಕ್ಕೆ ನಾವು ಅನಲೈಸರ್ ಅಂತ ನಾವು ಕರಿತೀವಿ, ಅನಲೈಸರ್. Next, one more thing here we have to understand the pass axis. The axis which is parallel to the molecular arrangement of the material. ಸೊ ಅದರ ಮಾಲಿಕ್ಯುಲರ್ ಅರೇಂಜ್ಮೆಂಟ್ ಏನಿರ್ತೈತಲ್ಲ, ಆ ಅರೇಂಜ್ಮೆಂಟ್ ಗೆ ಒಂದು ಆಕ್ಸಿಸ್ ನ ನಾವು ಡ್ರಾ ಮಾಡಿದ್ರೆ ಇದಕ್ಕೆ ನಾವು ಏನಂತ ಕರಿತೀವಿ, ಪಾಸ್ ಆಕ್ಸಿಸ್ ಅಂತ ಕರಿತೀವಿ, ಪಾಸ್ ಆಕ್ಸಿಸ್. ಸೊ ಹಾಗಾದ್ರೆ ಅನಲೈಸರ್ ದಿಂದ ನಾವು ನೋಡಿದಾಗ at one particular angle what happens, we get a polarized light. ಇಲ್ಲಿ ಎಷ್ಟು ಇಂಟೆನ್ಸಿಟಿ ಇರ್ತೈತಲ್ಲ ಅಷ್ಟೇ ಇಂಟೆನ್ಸಿಟಿನ ನಾವು ಇಲ್ಲಿ ಕೂಡ ಅಬ್ಸರ್ವ್ ಮಾಡಬಹುದು. Now when the pass axis of these two materials remain same, are parallel to each other. ಇದರ ಪಾಸ್ ಆಕ್ಸಿಸ್ ಎರಡು ಒಂದೇ ಡೈರೆಕ್ಷನ್ಸ್ ತಲ್ಲಿದ್ದು ಒಬ್ಬರ ಮಧ್ಯೆ ಆಂಗಲ್ ಏನಾದರೂ 0 ಡಿಗ್ರಿ ಇತ್ತಂದ್ರೆ, ಪ್ಯಾರಲಲ್ ಆಗಿದ್ದು ಅಂದ್ರೆ, ಅವಾಗ ನಮಗೆ ಹೊರಗಡೆ ಇಲ್ಲಿ ಎಷ್ಟು ಇಂಟೆನ್ಸಿಟಿ ಲೈಟ್ ಇರ್ತಿತ್ತಲ್ಲ ಅಷ್ಟೇ ಇಂಟೆನ್ಸಿಟಿ ಲೈಟ್ ಸಿಗ್ತಿತ್ತು ನಮಗೆ. Suppose if we rotate this analyzer, then if the intensity of the light increases or decreases, first maximum ittandre if you rotate this analyzer, what happens to the intensity of this emerging light or transmitted light decreases. At one point the intensity of this transmitted light becomes 0. So andre ee polarizer mattu analyzers the angles na navenadru change ಮಾಡಕತ್ತೀವಿ ಅಂದ್ರೆ, this is the pass axis of the polarizer and we rotate analyzer like this. This is the pass axis of the analyzer and this one is angle theta. When we rotate the analyzer, if we get the variation in the intensity of that transmitted light, variations bantandre this one is a polarized light anta ನಾವು ಕರಿತೀವಿ. ಏನು ವೇರಿಯೇಷನ್ ಇದನ್ನ ಬೇಕಾದ್ರೆ ರೋಟೇಟ್ ಮಾಡಿದ್ರು ಕೂಡ ನಮಗೆ ಲೈಟ್ ಅಷ್ಟೇ ಬರಾಕತ್ತೈತಪ್ಪ ಅಂತ ಹೇಳಿದ್ರೆ ಅದು ಪೊಲರೈಸ್ಡ್ ಲೈಟ್ ಅಲ್ಲ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೋತೀವಿ. ಫಸ್ಟ್ ಮಟೀರಿಯಲ್ ದಲ್ಲಿ ಬಿಡ್ತೀವಿ, ಲೈಟ್ ಪಾಸ್ ಆಗಿರ್ತೈತಿ, ಲೈಟ್ ಆಗಿ ಪಾಸ್ ಆಗಿ ಬಂದಿದ್ದನ್ನ ಮತ್ತೊಂದು ಮಟೀರಿಯಲ್ಸ್ ಇಂದ ಅಂದ್ರೆ ಸೇಮ್ ಕ್ಯಾಲ್ಸೈಟ್ ಮಟೀರಿಯಲ್ಸ್ ಇಂದ ಅಬ್ಸರ್ವ್ ಮಾಡ್ತೀವಿ. ನಾನು ಇದನ್ನ ಹೆಂಗ ರೊಟೇಟ್ ಮಾಡಿದ್ರು ಕೂಡ ಬೆಳಕು ಅಷ್ಟೇ ಇತ್ತಂದ್ರೆ ಇದು ಅನ್ಪೋಲರೈಸ್ಡ್ ಲೈಟ್ ಆಗಿರ್ತೈತಿ. ನಾನು ಅನಲೈಸರ್ ನ ರೊಟೇಟ್ ಮಾಡಿದಾಗ ಏನಾದ್ರೂ ಇಂಟೆನ್ಸಿಟಿ ಒಳಗಡೆ ವೇರಿಯೇಷನ್ ಆಗಕತ್ತಂದ್ರೆ ಅಂದ್ರೆ 0 ಮ್ಯಾಕ್ಸಿಮಮ್ ಈ ತರ ವೇರಿಯೇಷನ್ ಬರಕತ್ತಂದ್ರೆ ಈ ಲೈಟ್ ಅನ್ನ ನಾವೆಂತ ಕರಿತೀವಿ, ಪೊಲರೈಸ್ಡ್ ಲೈಟ್ ಅಂತ ಕರಿತೀವಿ. ಇದು ಚೆಕ್ ಮಾಡೋ ಒಂದು ರೀತಿ ಇದು, ಅದು ಪೊಲರೈಸ್ಡ್ ಆಗೇತೋ ಇಲ್ಲೋ ಅಂತ ಹೇಳಿ. ಸರಿ, ಸೊ when we observe the intensity of the transmitted light, ಇದಕ್ಕೆ ನಾವೇನಂತ ಕರಿತೀವಿ, transmitted light ಅಂತ ಕರಿತೀವಿ. ಇಲ್ಲಿ ಹೊರಗಡೆ ಬಂದಿದ್ದಕ್ಕೆ transmitted light. The intensity of this transmitted light is explained by Mohl's law.
It is I is equal to I naught cos square theta. So ಅದಕ್ಕೆ ಮೋಲಸ್ ಲಾ ಅಂತ ನಾವು ಕರಿತೀವಿ. ಹೆಡಿಂಗ್ ಹಾಕೋರಿ MALUS ಮೋಲಸ್. ಮೋಲಸ್ ಲಾ ಇದರ ಎಕ್ಸ್ಪ್ರೆಷನ್ಸ್ ನಮಗೆ ಗೊತ್ತಿರಬೇಕು. That is I is equal to I naught cos square theta. I is equal to I naught cos square theta. So here I stands for what? That is the intensity of transmitted light from this analyzer. Intensity of transmitted light. Transmitted light from analyzer. And I naught stands for what? That is the intensity of light passes from this polarizer. Intensity of light passes from polarizer. And theta is the angle between pass axis of polarizer and analyzer. Angle between pass axis of polarizer and analyzer. So Mauler's law gives the information about what? The intensity of the transmitted light from that analyzer. I is equal to I naught cos square theta. ಸೊ ಅದರ ಫಸ್ಟ್ ನಾವು ಅನ್ಪೋಲರೈಸ್ಡ್ ಲೈಟ್ನ ಪೊಲರೈಸರ್ ಮುಖಾಂತರ ಪಾಸ್ ಮಾಡ್ತೀವಿ. ಪೊಲರೈಸ್ಡ್ ಅಲ್ಲಿ ಹೊರಗಡೆ ಬಂದಂಥ ಲೈಟನ್ನ ಮತ್ತೆ ಅನಲೈಸರ್ ಮುಖಾಂತರ ಏನು ಮಾಡ್ತೀವಿ? ಪಾಸ್ ಮಾಡಿ ಸ್ಟಡಿ ಮಾಡ್ತೀವಿ. ಇದು ಪೊಲರೈಸೇಷನ್ ಫೆನೋಮೆನಾ. ಇಷ್ಟು ಗೊತ್ತಿದ್ರೆ ಸಾಕು ನಿಮಗೆ. ಮೌಲರ್ಸ್ ಲಾ ಒಂದು ನೆನ್ಪಿಟ್ಕೋರಿ, ರೈಟ್?